अस्सलाम वालेकुम, मैं मुनव्वर जिलानी आपकी खिदमत में हाजिर हूँ। आज की दस्तक न्यूज़ कर्नाटका में आप लोगों का खैर मकदम है। नाजरीन, यहाँ पर आप देख सकते हैं हमारे बीच यहाँ मौजूद हैं लतीफ़ खान साहब, शांति नगर से जो ताल्लुक़ रखने वाले हैं, और इनके साथ में आफ्ताब जो KR मार्केट यानी अगरार मैसूर वहाँ से ताल्लुक़ रखने वाले हैं। सर, आप क्या कहना चाहते हैं, किस मुद्दे पर बात करना चाहते हैं सर? ನಾನು ಇವತ್ತೊಂದು ದಿವಸ ವಕ್ಫ್ ಸಂಬಂಧಪಟ್ಟ ಹಾಗೆ ಮೊನ್ನೆ ವಕ್ಫ್ ಬೋರ್ಡ್ ಆಫೀಸ್ ಹತ್ರ ಒಂದು 32 ಜನಕ್ಕೆ 5,000 ರೂಪಾಯಿ ಚೆಕ್ನ ವಿತರಣೆ ಮಾಡಿದ್ದಾರೆ. ಅದ್ರ ಬಗ್ಗೆ ಮಾತಾಡೋದು ಬರ್ಲಿದ್ದೀನಿ. ಇದೇ ಥರ ಚೆಕ್ನ ಇವರು 32,000 ಮಕ್ಕಳು ಕೊಡಲಿ, ನಮ್ದು ಅಭ್ಯಂತರ ಇಲ್ಲ, ಬಹಳ ಸಂತೋಷ. ಈ ಥರ ಬೆಳವಣಿಗೆ ನಾವು ನೋಡಿರೋದೇ ಮೈಸೂರಲ್ಲಿ ಇದೇ ಮೊದಲು. ಆದರೆ ಈ ಪ್ಲಾಟ್ಫಾರ್ಮಿಂದ ಅದನ್ನ ಕೊಟ್ಟಿದ್ದು ಎಷ್ಟು ಸರಿ ಅಂತ ಅವರೇ ಸ್ವಲ್ಪ ವಿವರವಾಗಿ ಹೇಳಬೇಕು. ಅಂದಹಾಗೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮೇಜರ್ 60 ಕಮಿಟಿಗಳಿದೆ ಅಂತ RTI ಕಾರ್ಯಕರ್ತರಾದಂಥ ಶ್ರೀಯುತ ಅಲಿಮುಲ್ಲಾ ಶರೀಫ್ ಸಾಹೇಬರು ಬಹಳ ಹೇಳ್ಕೊಂಡು ಬರ್ತಾ ಇದ್ದಾರೆ. ಇದ್ರ ಕಡೆನೂ ಚೇರ್ಮನ್ ಸಾಹೇಬರು ತರಿಸಿ ಅದ್ರದ್ದೆಲ್ಲ ಲೆಕ್ಕ ನೋಡ್ಕೊಂಡು ಇದನ್ನು ಜನಗಳ ಮುಂದೆ ಈ ಥರನೇ ಇಟ್ಬಿಟ್ರೆ ಇನ್ನು ಅವ್ರಿಗೆ ನಾನು ಧನ್ಯವಾದ ಹೇಳ್ಕೊತೀನಿ. ಸರ್, ಒಂದು ನಿಮಿಷ ಸರ್. ಈಗ 15th ಆಗಸ್ಟಿಗೆ ಆಫೀಸ್ ಹತ್ರ ಯಾವುದು ವಕ್ಫ್ ಬೋರ್ಡ್ ಆಫೀಸ್ ಸಾಜಿ ರೋಡಲ್ಲಿ ಇದೆ ಅಲ್ವಾ, ಅಲ್ಲಿ ಮುಂಭಾಗ ಒಂದು ಫಂಕ್ಷನ್ ಮಾಡಿದ್ರು, ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಟ್ ಮಾಡಿದ್ರು. ಅಂಥ ಟೈಮಲ್ಲಿ ಒಂದು 32 ಜನಕ್ಕೆ ಹುಡುಗರಿಗೆ, ಸ್ಟೂಡೆಂಟ್ಸ್ಗೋ ಯಾರಿಗೋ ಒಟ್ಟಿನಲ್ಲಿ 5,000 ರೂಪೀಸ್ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ ಅಂದ್ರೆ ನಿಮ್ಗೆ ಏನ್ ಅಬ್ಜೆಕ್ಷನ್ ಇದೆ ಸರ್? ನಮ್ದು ಅಬ್ಜೆಕ್ಷನ್ ಏನು ಇಲ್ಲ. ಇದೇ ತರ 32,000 ಮಕ್ಳು ಕೊಡ್ತೀನಿ ಅಂತಿದ್ರೆ, ಬಟ್ ಆ ದಿವಸ ಆ ಪ್ಲಾಟ್ಫಾರ್ಮ್ ಮಂದಿ ಇದ್ ಕೊಟ್ಟಿದ್ ಎಷ್ಟು ಸರಿ ಅಂತ ಅವರೇ ಬಂದು ವಿವರವಾಗಿ ಹೇಳ್ಬೇಕು. ಆದ್ರೆ ನಿಮ್ಮ ಅಬ್ಜೆಕ್ಷನ್ ಆತರ ಆ ಪ್ಲಾಟ್ಫಾರ್ಮ್ ಇಂದ ಕೊಡಬಾರ್ದಿತ್ತು ಅಂತ ಇನ್ನೊಂದು ಮಾತಿದೆ, ಅದ್ರಲ್ಲಿ ಇದೆ ವಕ್ಫ್ ಬೋರ್ಡ್ ಕಾಸು ಕೊಟ್ಟಿಲ್ಲ ಮೋಸ್ಟ್ಲಿ. ಅದು ಅವ್ರ ಪರ್ಸನಲ್ ಆಗಿ ಅವ್ರ ದುಡ್ಡು ಅವ್ರ ಜೇಬಿಂದ ಕೊಟ್ಟಿರೋದಕ್ಕೆ ನೀವು ಒಂದು ಇದು ಮಾಡ್ತಾ ಇದ್ದೀರಾ ಅಷ್ಟೇ ನೀವು? ಇಲ್ಲ, ಇದು ಅವ್ರ ಜೋಬಿಂದಾನು ಏನು ಕೊಟ್ಟಿಲ್ಲ. ನನಗ್ ಕಂಡು ಮಟ್ಟಕ್ಕೆ ಯಾವ್ದೋ ಕಮಿಟಿಗಳ ಹತ್ರ ತರಿಸ್ಬಿಟ್ಟು ಇವರು ಇದನ್ನ ವಿತರಣೆ ಮಾಡಿದ್ದಾರೆ. ಇದನ್ನ ಮಾಡ್ಬೇಕಾಗಿದ್ದು ಹೇಗೆ ಅಂತ ಅಂದ್ರೆ, ಆ ಜೂಡಿಕ್ಷನ್ ಮಸೀದಿನಲ್ಲಿ ಆ ಜೂಡಿಕ್ಷನ್ ನಲ್ಲಿ ಯಾರ ಅವಶ್ಯಕತೆ ಇದ್ದಾರೋ ಅವ್ರ ಹತ್ರ ಆ ಕಮಿಟಿಯವರು ಇವ್ರನ್ನ ಕೂಗ್ಬಿಟ್ಟು ಇವ್ರ ಅಂಡ್ರಲ್ಲಿ ಆ ಮಸೀದಿ ಅಕ್ಕಪಕ್ಕ ಇರೋ ಜೂಡಿಷನ್ ಅವ್ರು ಕೊಟ್ಟಿದ್ರೆ ಇದು ಒಳ್ಳೇದಾಗಿತ್ತು ಅಂತ ನಾನು ಉತ್ತಮ ಅಂತ ತಿಳಿತೀನಿ. ನಿಮ್ ಪ್ರಕಾರ ನೀವ್ ಹೇಳ್ತಿರೋದು ಏನಂದ್ರೆ, ಕೊಡ್ಬೇಕಾಗಿತ್ತು ಪರವಾಗಿಲ್ಲ, ಆದ್ರೆ ಅಲ್ಲಿ ಆ ಜುಡಿಕ್ಷನ್ ಅಲ್ಲಿ ಇರೋ ಜನಕ್ಕೆ ಕೊಡ್ಬೇಕು ಅಂತ ನಿಮ್ದು ಅಬ್ಜೆಕ್ಷನ್? ಇಲ್ಲ, ಜೂಡಿಕ್ಷನ್ ಅಲ್ಲಿ ಯಾರು ಬರ್ತಾರೋ ಅಲ್ಲಿ ಯಾರು ಆ ಮಸೀದಿಯವ್ರು ಯಾವ ಮಸೀದಿಯವರು ಅದನ್ನ ತಂದು ಚೆಕ್ ಇವರು ಕೊಟ್ಟಿದಾರೋ ಆ ಮಸೀದಿಯವರು ಚೇರ್ಮನ್ ಸಾಹೇಬ್ ಅವ್ರ ಮಸೀದಿ ಹತ್ರನೇ ಕರ್ಕೊಂಡು ಅಲ್ಲಿ ಅವಶ್ಯಕತೆ ಇರೋರ್ಗೆ ಆ ಜುರಿಡಿಕ್ಷನ್ ಸೇರ್ತಾರಲ್ಲ ಅವರು ಕೊಡ್ಬೇಕಾಗಿದ್ದು ಹಕ್ಕಿತ್ತು. ಬರೀ 32 ಜನ ಮಕ್ಳಿಗೆ ಇಲ್ಲಿ ಕೊಟ್ಬಿಟ್ಟಿದ್ದಾರೆ. ಅದ್ ನಾನು ಈಗ ಏನ್ ಕೇಳ್ಕೊತಾ ಇದ್ದೀನಿ ಅಂದ್ರೆ, ಮೇಜರ್ 60 ಕಮಿಟಿ ಇದೆ ಮೈಸೂರಲ್ಲಿ ಅಂತ RTI ಕಾರ್ಯಕರ್ತರಾದಂತ ಶ್ರೀಯುತ ಮೊಹಮ್ಮದ್ ಅಲಿಮುಲ್ಲಾ ಸಾಹೇಬ್ರು ಪದೇ ಹೇಳ್ಕೊಂಡು ಬರ್ತಾ ಇದ್ದಾರೆ. ಇದನ್ನ ಸೋಷಿಯಲ್ ಮೀಡಿಯಾದಲ್ಲಿ ನಾವೆಲ್ಲ ಆಲಿಸ್ಕೊಂಡು ಬರ್ತಾ ಇದ್ದೀವಿ. ಆ ಮೇಜರ್ ಕಮಿಟಿಗಳದ್ದು ಇದೇ ತರ ಲೆಕ್ಕ ತರಿಸ್ಕೊಂಡು ಅದನ್ನು ತೆರೆದ ಮನಸ್ಸಿಂದ ಎಲ್ರಿಗೂ ಗೊತ್ತಾಗೋಗ್ ಮಾಡ್ಲಿ, ಇನ್ನೂ ಉತ್ತಮ ಅಂತ ನಾನು ಕೇಳ್ಕೊತೀನಿ. ಇನ್ನು ಮುಂದಕ್ಕೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಮ್ ಸ್ನೇಹಿತರಿದ್ದಾರೆ ಲತೀಫ್ ಖಾನ್ ಅವರು ಒಂದೆರಡು ಮಾತಾಡಕ್ಕೆ ಇಷ್ಟಪಡ್ತಾರೆ. जी सर, फरमाइए सर, आप क्या कहना चाहते हैं? मेरा नाम लतीफ खान है। जी सर, मेरा नाम लतीफ खान, शांति नगर में रहने वाला। मैं क्या बोलना चाहूँगा तो हमारे चेयरमैन साहब को, इन्हों जो 5-5 हज़ार रुपए दिए वो सही है, वो उनके इस हद तक सही है। मैं क्या बोलना चाह रहा हूँ, ये 5-5 हज़ार जो मस्जिदा के नाम से तुम्हें दिए ना, वो 5-5 हज़ार एक मस्जिद करने ले लेकर आपको कौन सी मस्जिद वाले देखो ही कमेंट। यानी आपके कहने के मुताबिक जो मस्जिदों के तरफ से अगर जो बोल रहे हैं आप, क्या मस्जिदा वहाँ पर अनाउंस किया क्या, फलानी मस्जिद के इतने पैसे, फलानी मस्जिद के इतने पैसे इधर कलेक्ट करके डिस्ट्रीब्यूट कर रहे हैं, ऐसा कुछ बोले क्या? नहीं, हमारे चेयरमैन साहब क्या बोलेगा तो ये मेरे तरफ से नहीं दे रही सो, मस्जिद के कमेटी के तरफ से दे रही को चेयरमैन बोले बात से हमना क्या समझ में आया गया तो ये ऐसा नहीं देना। तो कैसा गया तो एक समझो
एक मस्जिद है, मस्जिद की कमेटी से क्या करते हैं तो 11 जने की 12 जने की एक तय होगा, एक बैलास रहता है, वो बैलास के तरफ से क्या करना है ना, एक मेमोरेंडम दे को एक उनको बुला लेता को, ऐसा हमें इनको दे देंगे को, एक जने को नहीं 100 जने को भी देन दे, वो क्या भी इसमें हमना ये नहीं है, देना जरूरी है उन्होंने, ऐसा अगर को उन्होंने देना सो किसे चेयरमैन साहब को बुला लगा को, उनको बिठा ले को, कमेटी वाले देना सो, मस्जिद करने खड़ा लगो, ऐसा नहीं कि हाफिजान करने खड़ा लगो, वहाँ कहेंगे खड़ा लगो, हमें ये दिए, हमें वो दिए, जिस मस्जिद की कमेटी के थ्रू से देते हैं पैसे, वहीं पर खड़कर वहीं पर डिस्ट्रीब्यूट किया जाए, आपका कहने का मतलब? हाँ, वैसा देना सो भी। और इसमें मैं क्या भी बोला रहेगा तो मुझे इसमें मालूमात नहीं है, मालूम तुम ना मालूम रहा तो मुझे भी जरा ये किए कर को मालूम कराओ। जी सर, ऐसा बोल को मैं खत्म करूँ। जी सर, और कुछ कहना है सर? बाकी नहीं, क्या भी नहीं, यानी कि आपका ऑब्जेक्शन यही है कि अगर वक्फ बोर्ड के पैसों से अगर वहां पर मदद किया गया है तो फला जो कमेटी से पैसा आया था वही कमेटी के वहीं पर वही जुरिडिक्शन में जो गरीब तबका है उनमें डिस्ट्रीब्यूट किया जा सकता था। ये सही है। और ये गलत है कि इधर का पैसा उधर की कमेटी का, वहां की मस्जिद का कमेटी सब ला के इधर एक प्लेटफॉर्म पर यहाँ से देना, ये गलत है। आप ये कहना चाहते हैं? सही बात है, सही। जी सर, आपका बहुत बहुत शुक्रिया। इस बारे में इंशाल्लाह मैं आलिम भाई से अगर हुआ तो मैं इस बारे में चर्चा करूंगा इंशाल्लाह मुस्तक़बिल में। अस्सलाम वालेकुम।